ಇಂದಿನ ಯುವಜನತೆ ಪರಿಸರದ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸುತ್ತಾರೆ. ಮನುಷ್ಯ ನೀರಿಲ್ಲದೆ ಬದುಕಲಾರ. ದಿನನಿತ್ಯ ಬಳಸುವ ನೀರಿಗಿರುವಷ್ಟು ಮಹತ್ವ ಬೇರ್ಯಾವುದಕ್ಕೂ ಇಲ್ಲ. ಇದರಿಂದ ನೀರು ಉಳಿಸಲು ಮಳೆ ನೀರಿನ ಕೊಯ್ಲು ಮಾಡಬೇಕೆಂದು ಯುವಜನತೆ ಕನಸು ಕಾಣುತ್ತಿದ್ದಾರೆ. ಆದರೆ ಹೆಚ್ಚಿನವರು ಇಂತಹ ವ್ಯವಸ್ಥೆಗಳ ಬಗ್ಗೆ ತಿಳಿಯದೆ ಸುಮ್ಮನಾಗಿ ಬಿಡುತ್ತಾರೆ. ಹೌದು, ಮಳೆ ನೀರನ್ನು ಹೇಗೆಲ್ಲ ಸಂಗ್ರಹಿಸಬಹುದೆಂಬ ಗೊಂದಲ ನಿಮಗಿದ್ದರೆ ನೀವು ಈ ವಿಡಿಯೋ ನೋಡಲೇಬೇಕು. ಬೆಂಗಳೂರಿನ ಆನೇಕಲ್ ತಾಲೂಕಿನ ಸಂಪಂಗಿ ನಗರದಲ್ಲಿ ಅಮೃತವರ್ಷಿಣಿ ಎಂಬ ಸಂಸ್ಥೆ ಹಲವಾರು ವರ್ಷಗಳಿಂದ ಮಳೆ ನೀರನ್ನು ಶೇಖರಿಸುವ ಕೆಲಸ ಮಾಡುತ್ತಿದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಹೀಗೆ ವಿವಿಧೆಡೆ ಮಹೇಶ್ ಅವರ ತಂಡ ತೆರಳಿ ಮಳೆ ನೀರು ಕೊಯ್ಲಿನ ವ್ಯವಸ್ಥೆ ಮಾಡಿಕೊಡುತ್ತಿದೆ. ಇತ್ತೀಚೆಗೆ ಸತತವಾಗಿ ಸುರಿಯುವ ಮಳೆಯಿಂದಾಗಿ ಜನಜೀವನ ಅಂತೂ ತತ್ತರಿಸಿ ಹೋಗಿದೆ. ಮಳೆ ನೀರಿನ ಪ್ರಮಾಣವೂ ಹೆಚ್ಚಾಗಿದೆ. ಇದರಿಂದ ಮಳೆ ನೀರನ್ನು ಬಳಸಿ ಇಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡರೆ ನಾವು ದಿನನಿತ್ಯ ಮಳೆ ನೀರನ್ನು ಶೇಖರಿಸಿಕೊಂಡು ಕೃಷಿ ಇನ್ನಿತರ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳಬಹುದು. ಅಮೃತವರ್ಷಿಣಿ ತಂಡವು ಈಗಾಗಲೇ ಕರ್ನಾಟಕ ಅಲ್ಲದೆ ಹೊರ ರಾಜ್ಯಗಳಿಗೂ ಭೇಟಿ ನೀಡಿ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಅತಿ ಕಡಿಮೆ ಬೆಲೆಯಲ್ಲಿ ಈ ವ್ಯವಸ್ಥೆ ಮಾಡಿಕೊಡುತ್ತಿದೆ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಬಾವಿ, ಕೆರೆಗಳನ್ನು ಕಟ್ಟಿ ನೀರು ಸಂಗ್ರಹಿಸುತ್ತಿದ್ದರು. ಮಳೆಗಾಲದಲ್ಲಿ ಸುರಿಯುವ ಮಳೆ ನೀರನ್ನು ವರ್ಷ ಪೂರ್ತಿ ಕುಡಿಯಲು, ವ್ಯವಸಾಯಕ್ಕೆ ಬೇಕಾದ ರೀತಿಯಲ್ಲಿ ಬಳಸುತ್ತಿದ್ದರು. ಆದರೆ ಕಾಲ ಬದಲಾದಂತೆ ಆಧುನಿಕ ಪರಿಕರಗಳಿಂದ ಬೋರ್ವೆಲ್ ಬಳಸಿಕೊಂಡು ನೀರನ್ನು ಉಪಯೋಗಿಸಲು ಶುರು ಮಾಡಿದ್ದೇವೆ. ಇದರಿಂದ ಅಂತರ್ಜಲ ಮಟ್ಟ ಕುಸಿಯುತ್ತಾ ಹೋಯಿತು. ಹೀಗಾಗಿ ಹಲವೆಡೆ ನೀರಿಲ್ಲದೆ ಪರದಾಡುವ ಪರಿಸ್ಥಿತಿಗಳು ಕಂಡುಬಂದವು. ಇದರಿಂದ ಈ ತಂಡ ಬೋರ್ವೆಲ್ಗಳಿಗೂ ಮಳೆ ನೀರನ್ನು ಪೂರೈಕೆ ಮಾಡುತ್ತಿದೆ. ನೀರು ನೈಸರ್ಗಿಕವಾಗಿ ಸಿಗುವ ಅಮೃತ. ಹೀಗಾಗಿ ಮುಂದಿನ ಪೀಳಿಗೆಗೆ ಇಂತಹ ಮಳೆ ನೀರಿನ ಸಂಗ್ರಹಣಾ ವ್ಯವಸ್ಥೆಗಳು ಪರಿಚಯವಾಗಬೇಕು. ಈಗ ನೀರನ್ನು ದುಡ್ಡು ಕೊಟ್ಟು ಖರೀದಿಸ್ತೇವೆ. ಮುಂದಿನ ಪರಿಸ್ಥಿತಿಯ ಬಗ್ಗೆ ಯೋಚಿಸಿದ್ರೆ ಗೊಂದಲವಾಗುತ್ತೆ ಎನ್ನುತ್ತಾರೆ ಮಾಲೀಕ ಮಹೇಶ್ ಕುಮಾರ್. ಈ ಥರ ನಾವು ಚೆಕ್ ಡ್ಯಾಮ್ ಆಗಲಿ, ಬಾವಿ ಆಗಲಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಲಿ, ಬೋರ್ವೆಲ್ ರೀಚಾರ್ಜ್ ಆಗಲಿ, ಮತ್ತು ಇನ್ನೊಂದು ಕೃಷಿ ಹೊಂಡ ಆಗಲಿ, ಈ ಥರ ಕೆಲಸಗಳು ಬಂದ್ಬಿಟ್ಟು ನಾವು ತುಂಬ ಸುಮಾರಾಗಿಯೇ ಪರವಂಶಗಳಿಂದ ಮಾಡ್ತಾನೆ ಇದ್ದೀವಿ ಈ ಥರ ಕೆಲಸಗಳು. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಅತಿ ಕಡಿಮೆ ಬೆಲೆಯಲ್ಲಿ ರಿಂಗ್ಗಳ ವ್ಯವಸ್ಥೆ ಮಾಡಿಕೊಡುತ್ತಿದೆ. ಮಳೆ ನೀರು ಕೊಯ್ಲಿನಂತಹ ವ್ಯವಸ್ಥೆಗಳ ಬಗ್ಗೆ ಅದೆಷ್ಟೋ ಜನರಿಗೆ ಮಾಹಿತಿಯೇ ಇಲ್ಲ. ಈ ಕುರಿತು ಅದೇನೇ ಅನುಮಾನಗಳಿದ್ದರೂ ನೀವು ಅಮೃತವರ್ಷಿಣಿ ತಂಡ ಸಂಪರ್ಕಿಸಬಹುದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.